ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಪಾಲಕ್ ಕಾರ್ನ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸುಲಭ, ಹಾಗೆ ಚಪಾತಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿಲ್ಲಿ ಎಳೆಯದಾದ ಒಂದು ಕಾರ್ನನ್ನು ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದರ ಒಳಗಡೆ ಈ ಥರ ನೋಡಿ ಸಣ್ಣ ಸಣ್ಣ ದಾರ ಥರ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನಂತರ ಇದನ್ನು ಅದರ ತುದಿ ಭಾಗ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಚಾಕುವಿನಲ್ಲಿ ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ತಾ ಬರಬೇಕು. ಆಗ ನಿಮಗೆ ಆ ಕಾರ್ನ್ ಏನಿದೆ ಬಿಡಿ ಬಿಡಿಯಾಗಿ ಸಿಗುತ್ತೆ, ಸುಲಭ ಆಗುತ್ತೆ. ಈ ಥರ ಮಾಡಿದರೆ ಬಿಡಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಕೈಯಲ್ಲಿ ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ. ಹಾಗಾಗಿ ಚಾಕುವಿನಲ್ಲಿ ಈ ಥರ ಕಟ್ ಮಾಡಿದರೆ ಆಯಿತು. ನೋಡಿ, ಸುಲಭವಾಗಿ ಕಾರ್ನನ್ನು ನಾವು ಕ್ಲೀನ್ ಮಾಡಿ ತಗೊಂಡಿದ್ದೀವಿ. ಈಗ ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಮೊದಲಿಗೆ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಅದು ಮುಳುಗುವಷ್ಟು ನೀರು ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ಬೇಗ ಬೆಂದು ಹೋಗುತ್ತೆ, ಜಾಸ್ತಿ ಹೊತ್ತೇನಾಗಲ್ಲ. ಈ ಕಡೆಯಿಂದ ನೋಡಿ, ನಾನು 2 ಕಟ್ಟಷ್ಟು ಪಾಲಕನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. 2 ಕಟ್ಟು ಸಾಕಾಗುತ್ತೆ. ಇದನ್ನು ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು 2ರಿಂದ 3 ಸರಿ ಕ್ಲೀನ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕಿ ಸ್ವಲ್ಪ ನೀರು ಹಾಕಬೇಕು. ಇದೇನು ಮುಳುಗುವಷ್ಟು ನೀರು ಹಾಕುವ ಅವಶ್ಯಕತೆ ಇಲ್ಲ, ಪಾಲಕ್ ಮುಳುಗುವಷ್ಟು ಬೇಡ ನೀರು. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಯಾಕಂದರೆ ಪಾಲಕ್ ನೀರು ಬಿಡುತ್ತಲ್ವ, ಹಾಗಾಗಿ ಜಾಸ್ತಿ ನೀರು ಹಾಕೋಬೇಡಿ. ಈ ಥರ ಪಾಲಕನ್ನು ಹಾಕಿ ಇದನ್ನು ಬೇಯಕ್ಕೆ ಬಿಡಬೇಕು. ಈ ಥರ ಕುದಿ ಬರ್ತಾ ಇದೆ ನೋಡಿ, 1ರಿಂದ 2 ಕುದಿ ಬಂದರೆ ಸಾಕು, ಅದು ಕೂಡಲೇ ಬೆಂದು ಹೋಗುತ್ತೆ, ಜಾಸ್ತಿ ಹೊತ್ತೇ ಆಗಲ್ಲ. ಹೇಗೆ ಹರಿವೆ ಸೊಪ್ಪು ಎಲ್ಲ ಬೇಗ ಬೇಯುತ್ತೆ ನೋಡಿ, ಹಾಗೆಯೇ ಪಾಲಕ್ಕು ಬೇಗ ಬೇಯುತ್ತೆ. ಇದನ್ನು ಸೋಸಿಕೋಬೇಕು ಒಂದು ಸೋಸುವ ಪಾತ್ರೆಗೆ. ಇದು ಬೇಯಿಸಿರುವ ನೀರನ್ನು ಬಿಸಾಡುವ ಅವಶ್ಯಕತೆ ಇಲ್ಲ ಇದರದ್ದು. ಇದನ್ನು ನಾವು ಮಸಾಲಕ್ಕೇ ಹಾಕ್ಕೋಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಂತರ ಅದನ್ನು ರುಬ್ಬಕ್ಕಿದೆ. ಈಗ ನೋಡಿ, ಈ ಕಡೆಯಿಂದ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಟೊಮೊಟೊ, 1 ಹಸಿಮೆಣಸಿನ್ಕಾಯಿ, ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ತಗೋಬೇಕು. ಸಣ್ಣ ಇಂಚು ಶುಂಠಿ, ಒಂದು 10 ಗೋಡಂಬಿಯನ್ನು ತಗೋಬೇಕು. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಈ ಥರ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ನೀರು ಹಾಕುವ ಅವಶ್ಯಕತೆ ಇಲ್ಲ, ಟೊಮೊಟೊ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ರುಬ್ಬುತ್ತೆ. ಹಾಗೆ ನಿಮಗೆ ಸ್ವಲ್ಪ ರುಬ್ಬಕ್ಕೆ ಕಷ್ಟ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. 1/4 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೋಬೇಡಿ. ಇದನ್ನು ನುಣ್ಣಗೆ ರುಬ್ಬಿ ಮಸಾಲನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ನೈಸ್ ಪೇಸ್ಟು ಮಾಡ್ಕೋಬೇಕು. ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಮಗೆ ಮಸಾಲಕ್ಕೆ. ಈ ಕಡೆಯಿಂದ ನೋಡಿ, ಪಾಲಕ್ ಫುಲ್ಲು ತಣ್ಣಗಾಗಿದೆ. ಇದಕ್ಕೆ ಒಂದು 5ರಿಂದ 6 ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಕಲರ್ ಚೆನ್ನಾಗಿರುತ್ತೆ, ಗ್ರೀನ್ ಕಲರೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ಒಳ್ಳೆ ಕಲರ್ ಬರಲಿ ಅಂತ ಐಸ್ ಕ್ಯೂಬ್ ಅಥವಾ ಕೋಲ್ಡ್ ನೀರನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ, ಗ್ರೀನ್ ಕಲರ್ ಆಗಿ ಸೂಪರಾಗಿ ಕಾಣುತ್ತೆ ನೋಡಿ ಕಲರ್. ಈ ಥರ ನುಣ್ಣಗೆ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಈ ಕಡೆಯಿಂದ ಒಂದು 1/4 ಕಪ್ಪಷ್ಟು ಮೊಸರನ್ನು ತಗೋಬೇಕು. ಹುಳಿ ಮೊಸರು ತಗೋಬೇಡಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪೌಡರ್, ಹಾಗೆಯೇ 1 ಸ್ಪೂನಷ್ಟು ಕೋರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಇರುತ್ತಲ್ಲ, ಅದನ್ನು ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಈ ಮೊಸರಿನ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಈ ಮಸಾಲ ರೆಡಿಯಾಗಿದೆ ನೋಡಿ. ಒಂದು ಬಾಣಲೆಗೆ ಈ ಥರ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ. ಜೊತೆಗೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬಟರ್ ಸ್ವಲ್ಪ ಬಿಸಿ ಆದಾಗ ಈ ಥರ ಪಲಾವ್ ಎಲೆ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಒಂದು 3 ಲವಂಗನ ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಬಿಸಿ ಆದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈರುಳ್ಳಿ ಕೆಂಪಾಗುವ ಅವಶ್ಯಕತೆ ಇಲ್ಲ, ಕೆಂಪಾಗಿ ಬ್ರೌನ್ ಕಲರಲ್ಲಿ ಫ್ರೈ ಮಾಡ್ಕೋಬೇಡಿ. ಇದು ಸ್ವಲ್ಪ ಬೆಂದರೆ ಸಾಕು, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸ್ಕೊಂಡಿರುವಂತಹ ಕಾರ್ನನ್ನು ಹಾಕ್ಕೋಬೇಕು. ನಾವು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಈಗ ಬೇಕಾದರೂ ನಾವು ಉಪ್ಪನ್ನು ಸೇರಿಸ್ಕೋಬೋದು. ಇದಕ್ಕೀಗ ಸ್ವಲ್ಪ ಮಸಾಲ ಸೇರಿಸ್ಕೋಬೇಕು. ಅಂದರೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರ್ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಕಾರ್ನ್ ಬೇಯಿಸುವಾಗ ಉಪ್ಪು ಹಾಕಿದರೆ ಈಗ ನೋಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಈಗಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೋಬೇಕು. ಜೊತೆಗೇ ನಾವು ಟೊಮೊಟೊ ಗೋಡಂಬಿ
ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರುವಂತಹ ಮಸಾಲಾನ ಈಗ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿಯಾಗಿ ನಾವೆಲ್ಲ ಅದನ್ನು ರುಬ್ಬಿರೋದ್ರಿಂದ ಇದರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿರುವಂತಹ ಪಾಲಕ್ ಏನು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ, ನಾನು ಐಸ್ ಕ್ಯೂಬ್ ಅಥವಾ ಕೋಲ್ಡ್ ನೀರು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತಂತ ಮೊದಲೇ ಹೇಳಿದೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹದ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಕನ್ಸಿಸ್ಟೆನ್ಸಿ ನೀವು ಸರಿ ಮಾಡ್ಕೋಬೇಕು. ಇಲ್ಲಿ ಇದು ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ತೆಳು ಮಾಡ್ಕೋಬೋದು. ಚಪಾತಿಗೆ ಆದರೆ ಸ್ವಲ್ಪ ದಪ್ಪನೇ ನಾವು ಇಟ್ಕೋತೀವಿ, ಆದರೂ ಕೆಲವರಿಗೆ ಇಷ್ಟ ಆಗಲ್ಲ. ಈಗ ನೋಡಿ, ಈ ಹೊತ್ತಲ್ಲಿ ಅದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಪಾಲಕ್, ಈ ಹೊತ್ತಲ್ಲಿ ಮೊಸರು ಜೊತೆ ಎಲ್ಲ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೀಗ ಈ ಪಾಲಕ್ ಮಸಾಲಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಉಪ್ಪಿನ ಹದ ನೋಡಿ ನೀವು ಹದ ಸರಿ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆಯನ್ನು ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನಿಮಗೆ ದಪ್ಪ ಅಂತ ಅನಿಸಿದ್ರೆ, ಯಾಕಂದರೆ ನಾವು ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಆಗುತ್ತೆ ಅದು. ನೀವು ಬೇಕಾದರೆ ತೆಳು ಮಾಡ್ಕೋಬೋದು. ನಾನು ಈ ಹದದಲ್ಲಿ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಮೊಸರು ಹುಳಿ ಇರಬಾರ್ದು, ಸ್ವಲ್ಪ ಸಿಹಿ ಮೊಸರನ್ನೇ ತಗೋಬೇಕು. ಕೊನೆಯಲ್ಲಿ ಸ್ವಲ್ಪ ಕ್ರೀಮನ್ನು ಹಾಕ್ಕೋಬೇಕು, ಅಥವಾ ಹಾಲಿನ ಕೆನೆ ಇರುತ್ತಲ್ಲ, ನೀವು ತೆಗೆದಿಟ್ಟಿದ್ರೆ ಫ್ರಿಜ್ಜಲ್ಲಿದ್ದರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ. ಸೂಪರಾದ ಕಾರ್ನ್ ಪಾಲಕ್ ಮಸಾಲ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಥವಾ ಪರೋಟ ಜೊತೆ ಎಲ್ಲ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಈ ಮಸಾಲಾನ ತಿಂತಾರೆ. ಯಾರಿಗೆಲ್ಲ ಮಕ್ಕಳು ಪಾಲಕ್ ತಿನ್ನಲ್ಲ ಅಂತ ಇರುತ್ತಲ್ವ, ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೇ ಕಾರ್ನ್ ಬದಲಿಗೆ ನೀವು ಪಾಲಕ್ ಜೊತೆ ಆಲೂಗಡ್ಡೆಯನ್ನು ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ಬೇರೆ ಯಾವುದೇ ತರಕಾರಿ ಕೂಡ ಹಾಕಿ ಮಾಡ್ಬೋದು. ಇದೇ ಥರ ಮಸಾಲ ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಲ್ವ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ರೆಸಿಪಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ.